ಆತ್ಮೀಯ ರೈತ ಬಂಧುವರಿಗೆ ನಮಸ್ಕಾರ. ನಮ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ರೈತರಿಗೆ ಪ್ರತಿ ಎಕರೆಗೆ ಸಿಗಲಿದೆ 18,000 ರೂಪಾಯಿ. ಹೌದು, 27 ಲಕ್ಷ ರೈತರ ಖಾತೆಗೆ ಈ ಹಣವನ್ನು ಜಮೆ ಮಾಡಲಾಗುತ್ತಿದೆ. ಹೌದು, ಈ ಒಂದು ಹೊಸ ಬಿತ್ತನೆಗೆ ಸರ್ಕಾರ ನೆರವು ಮಾಡಿಕೊಟ್ಟಿದೆ. ಹೌದು, ಈ ಸುದ್ದಿಯ ಪೂರ್ಣ ವಿವರ ನೋಡೋಣ. ಈ ವಿಡಿಯೋ ತಪ್ಪದೆ ಕೊನೆಯವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂದ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ರೈತರಿಗೆ ಕೃಷಿಯು ಅತ್ಯಂತ ಮಹತ್ವವಾಗಿದ್ದು ಅದಕ್ಕಾಗಿ ಅವರು ಪ್ರತಿ ವರ್ಷ ಬೆಳೆಯನ್ನು ಕೊಯ್ಲು ಮಾಡುತ್ತಾರೆ ಮತ್ತು ಅದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಲು ಕಾಯುತ್ತಾರೆ. ಆದರೆ ಕೆಲವೊಮ್ಮೆ ಪ್ರವಾಹ, ಅನಾವೃಷ್ಟಿ, ಹಿಮಪಾತ, ಬಿರುಗಾಳಿ ಮುಂತಾದ ನೈಸರ್ಗಿಕ ವಿಕೋಪಗಳು ಬೆಳೆಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತವೆ. ಇದರಿಂದ ರೈತರಿಗೆ ನಷ್ಟವಾಗುತ್ತದೆ. ಈ ಕಾರಣಕ್ಕಾಗಿ ಸರ್ಕಾರ ರೈತರಿಗೆ ಹೊಸ ಬಿತ್ತನೆ ಉತ್ತೇಜಿಸಲು ನೆರವು ನೀಡುತ್ತಿದೆ. ಹೌದು, ಈ ಯೋಜನೆಯ ಪ್ರಯೋಜನ ಪಡೆಯುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಾಗಿ ರೈತರು ಸಲ್ಲಿಸಿದ ಅರ್ಜಿಗಳ ಆಧಾರದ ಮೇಲೆ ಈ ನೆರವು ನೀಡಲಾಗಿದ್ದು ಅದರ ಸಂಪೂರ್ಣ ವಿವರವನ್ನು ನೀವೆಲ್ಲರೂ ಪಡೆಯಬಹುದಾಗಿದೆ. ನೀವು ಯಾವುದೇ ಪ್ರೀಮಿಯಂ ಅಥವಾ ಭಾಗವಹಿಸುವಿಕೆ ಇಲ್ಲದಿದ್ದಲ್ಲಿ ಬೆಳೆ ವಿಮೆ ಸುದ್ದಿ 2024 ಅನ್ನು ನವೀಕರಿಸಿರಿ. ಸರ್ಕಾರ 1,820.23 ಕೋಟಿ ಪ್ರೀಮಿಯಂ ಪಾವತಿಸುತ್ತದೆ. PMFBY ಕ್ಯಾಬಿನೆಟ್ 2023ರಲ್ಲಿ ಉಡುಪು ನಿಮಗೆ ಯಾವುದೇ ಬದಲಾವಣೆ ಮಾಡಿಲ್ಲ. PMFBY ಸರ್ಕಾರ 2024ರಲ್ಲಿ 1.5 ಕೋಟಿಗೂ ಹೆಚ್ಚು ರೈತರಿಗೆ ಉಚಿತ ವಿಮೆಯನ್ನು ನೀಡುತ್ತದೆ. ಬೆಳೆ ವಿಮೆ ನವೀಕರಣ 2024 ಪ್ರತಿ ಹೆಕ್ಟರ್ಗೆ 6,800 ಬದಲಾಗಿ ಪ್ರತಿ ಹೆಕ್ಟರ್ಗೆ 8,500 ಕೃಷಿ ಯೋಗ್ಯ ಬೆಳೆಗಳಿಗೆ ಹಾನಿಯ ಮೇಲೆ ಪ್ರತಿ ಹೆಕ್ಟರ್ಗೆ 8,500 ಪರಿಷ್ಕೃತ ಸಬ್ಸಿಡಿ ಇರುತ್ತದೆ. ತೋಟಗಾರಿಕಾ ಬೆಳೆಗಳ ಹಾನಿಯ ಪರಿಹಾರ ಹೆಕ್ಟರ್ಗೆ 13,500 ರೂಪಾಯಿಯಿಂದ 17,000 ರೂಪಾಯಿ ನೀಡುತ್ತಿದೆ. ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿ ಮತ್ತು ಹಾನಿ 17,000 ರೂಪಾಯಿ. ಈ ಬೆಳೆ ವಿಮೆಯ ಪ್ರಯೋಜನಗಳು ಎಂದರೆ ಬೆಳೆ ವಿಮೆ ರೈತರಿಗೆ ಸಹಾಯ ಮಾಡುತ್ತದೆ. ಅನಿರೀಕ್ಷಿತ ಘಟನೆಗಳಿಂದ ಹಣಕಾಸಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸಾಲ ಮತ್ತು ಸಾಲದ ಪ್ರವೇಶವನ್ನು ಹೆಚ್ಚಿಸುತ್ತದೆ. ಹೊಸ ತಂತ್ರಜ್ಞಾನಗಳು ಮತ್ತು ಅಭ್ಯಾಸಗಳಲ್ಲಿ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಆಹಾರ ಭದ್ರತೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ನೆರವು ನೀಡುತ್ತದೆ. ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ. ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.